ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಬೌದ್ಧ ಸ್ತೂಪವೊಂದರ ಪರಿಚಯ ಮಾಡಿಕೊಡುವುದಿದೆ. ಬನ್ನಿ ನೋಡೋಣ ಆ ಸ್ತೂಪ ಯಾವುದೆಂದು. ಒರಿಸ್ಸಾದ ರಾಜಧಾನಿ ಭುವನೇಶ್ವರದಿಂದ ಕೇವಲ 8 ಕಿಲೋಮೀಟರ್ಗಳ ಅಂತರದಲ್ಲಿದೆ ಆ ಶ್ವೇತವರ್ಣದ ಬೌದ್ಧ ಸ್ತೂಪ. ಅದು ಧವಳಗಿರಿಯ ನೆತ್ತಿಯಲ್ಲಿರುವುದರಿಂದ ಬಹಳ ದೂರದಿಂದಲೇ ಕಂಡುಬರುತ್ತದೆ. ಧೌಳಿ ಎಂದು ಕರೆಯಲ್ಪಡುವ ಈ ಪ್ರದೇಶ ಭಾರತದ ಚರಿತ್ರೆಯಲ್ಲಿ ಹೆಚ್ಚು ಮಹತ್ವ ಪಡೆದುಕೊಂಡಿದೆ. ಇದು ಕಳಿಂಗದ ಯುದ್ಧ ನಡೆದ ಪ್ರದೇಶ. ಇಲ್ಲಿ ಹರಿಯುವ ದಯಾ ನದಿಯಲ್ಲಿ ಅಂದು ರಕ್ತವೇ ಹರಿದಿತ್ತು. ಅದನ್ನು ಕಂಡು ಅಶೋಕ ಶೋಕಸಾಗರದಲ್ಲಿ ಮುಳುಗಿದ್ದ. ಅಲ್ಲಿ 1,00,000ಕ್ಕೂ ಹೆಚ್ಚು ಸೈನಿಕರ ಮಾರಣಹೋಮವಾಗಿತ್ತು. ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪದಲ್ಲಿ ಬೆಂದು ಹೋದ ಅಶೋಕ ಶಾಶ್ವತವಾಗಿ ಶಾಂತಿಯ ಮಾರ್ಗದಲ್ಲಿ ನಡೆಯುವ ಪ್ರತಿಜ್ಞೆ ಕೈಗೊಂಡ. ಅದು ಜರುಗಿದ್ದು ಇದೇ ಪ್ರದೇಶದಲ್ಲಿ. ಅಲ್ಲಿಂದ ಅವನು ಬುದ್ಧನ ಉಪದೇಶಗಳಿಂದ ಆಕರ್ಷಿತನಾದ. ಯುದ್ಧಾನಂತರದಲ್ಲಿ ಆತ ಬೌದ್ಧ ಧರ್ಮಾನುಯಾಯಿಯಾದ. ಇಲ್ಲಿರುವ ವಿಶ್ವಶಾಂತಿ ಸ್ತೂಪವನ್ನು 1970ರಲ್ಲಿ ಜಪಾನ್ನ ಬುದ್ಧ ಸಂಘ ಮತ್ತು ಕಳಿಂಗದ ನಿಪ್ಪೋನ್ ಬುದ್ಧ ಸಂಘದವರು ಕೂಡಿ ನಿರ್ಮಿಸಿದ್ದಾರೆ. ಬೃಹದಾಕಾರದ ಗುಮ್ಮಟದ ಸ್ತೂಪವು ಅತ್ಯಾಕರ್ಷಕವಾಗಿದೆ. ಗುಮ್ಮಟದ ಮೇಲುಭಾಗದಲ್ಲಿರುವ 5 ಛತ್ರಿಗಳು ಬೌದ್ಧ ಧರ್ಮದ ಸಿದ್ಧಾಂತಗಳನ್ನು ಎತ್ತಿ ಹಿಡಿದಂತಿದೆ ಎಂಬ ಅಭಿಪ್ರಾಯವಿದೆ. ಭುವನೇಶ್ವರದ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ವಿಶ್ವಶಾಂತಿ ಸ್ತೂಪವು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಸ್ತೂಪವನ್ನು ನೋಡಲು ಬಂದವರು ಧವಳಗಿರಿಯ ಆ ನೆತ್ತಿಯಿಂದ ಭುವನೇಶ್ವರ ನಗರದ ಸುಂದರ ನೋಟವನ್ನು ಕಣ್ತುಂಬಿಕೊಳ್ಳುತ್ತಾರೆ. ಕಳಿಂಗ ಯುದ್ಧಾನಂತರದಲ್ಲಿ ರಕ್ತ ಹರಿದಿದ್ದ ದಯಾ ನದಿ ಇಂದು ಪ್ರಶಾಂತವಾಗಿ ಹರಿಯುತ್ತಿರುವುದನ್ನು ಇಲ್ಲಿಂದ ಕಾಣಬಹುದಾಗಿದೆ. ಬುದ್ಧನ ಹಲವು ಭಂಗಿಗಳ ಮೂರ್ತಿಗಳು ಈ ಸ್ತೂಪದಲ್ಲಿದೆ. ಅವು ಹೆಚ್ಚು ಆಕರ್ಷಕವಾಗಿವೆ. ಸ್ತೂಪದ ಗೋಡೆಗಳ ಮೇಲೆ ಬುದ್ಧನ ಜೀವನ ಚರಿತ್ರೆಯನ್ನು ಬಿಂಬಿಸುವ ಚಿತ್ರಗಳನ್ನು ಕೆತ್ತಲಾಗಿದೆ. ಸ್ತೂಪದ ಹಿಂದೆ ಪುರಾತನವಾದ ಧವಳೇಶ್ವರ ದೇವಸ್ಥಾನವಿದೆ. ಆದರೆ ಅದಕ್ಕೆ ಸುಣ್ಣ ಬಣ್ಣ ಬಳಿದು ಆಧುನಿಕಗೊಳಿಸಿಬಿಟ್ಟಿದ್ದಾರೆ. ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರುತ್ತಾರೆ. ಇಲ್ಲಿರುವ ಪ್ರಶಾಂತವಾದ ಸುಂದರ ಪರಿಸರದಲ್ಲಿ ಭವ್ಯವಾಗಿ ರೂಪುಗೊಂಡಿರುವ ಶಾಂತಿ ಸ್ತೂಪ ಅತ್ಯಂತ ಆಕರ್ಷಕವಾಗಿದೆ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ನಮ್ಮ ಎಲ್ಲ ಸಂಚಿಕೆಗಳು ನಿಮಗೆ ತಲುಪಲು ಸಹಕರಿಸಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.